ಲೆಕ್ಕಾಚಾರ ನಾಳೆನೇ ಡೆಡ್ಲೈನ್. ಮುಂಬೈ, ಡೆಲ್ಲಿ ರಾಜ್ಯಕ್ಕೆ ಯಾವುದು ಕಡಿಮೆ ಆಗುತ್ತಾ ಹಗಲು, ಜಾಸ್ತಿ ಆಗುತ್ತಾ ರಾತ್ರಿ? ಕೊರೋನಾ ಡೆಡ್ಲೈನ್. ಕೊರೋನಾ ಸುನಾಮಿಗೆ ರಾಜ್ಯ ತತ್ತರಿಸಿ ಹೋಗ್ತಾ ಇದೆ. ಟಫ್ ರೂಲ್ಸ್ ಮುನ್ಸೂಚನೆಯನ್ನ ಸಿಎಂ ಬಿಎಸ್ವೈ ನೀಡಿದ್ದಾರೆ. ಹಾಗಾದ್ರೆ ಮಹಾ ಮಾದರಿಯ ಕರ್ಫ್ಯೂ ರಾಜ್ಯದಲ್ಲೂ ಜಾರಿಯಾಗುತ್ತಾ? ಕೊರೋನಾ ಸುನಾಮಿಗೆ ಇದೀಗ ಕರುನಾಡು ಕೂಡ ತತ್ತರಿಸಿ ಹೋಗ್ತಾ ಇದೆ. ಟಫ್ ರೂಲ್ಸ್ ಮುನ್ಸೂಚನೆಯನ್ನ ಸಿಎಂ ಬಿಎಸ್ವೈ ಕೊಟ್ಟಿದ್ದಾರೆ. ಹಾಗಾದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕರ್ಫ್ಯೂ ಜಾರಿಯಾಗುತ್ತಾ? ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕರ್ಫ್ಯೂ ಹಾಕೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಮಿತಿ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ಇದೇ 18ರ ಸರ್ವಪಕ್ಷ ಸಭೆ ಬಳಿಕ ಸಿಎಂ ಈ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಬಿಎಸ್ವೈ ಪತ್ರ ಬರೆದಿದ್ದಾರೆ. ವಿಪಕ್ಷ ನಾಯಕರ ಜೊತೆ ಚರ್ಚಿಸಿ ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. 18ರಂದು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲೇ ರಾಜ್ಯದಲ್ಲೂ ಕರ್ಫ್ಯೂವನ್ನ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕರ್ಫ್ಯೂ ಜಾರಿ ಮಾಡೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ತಜ್ಞರ ಸಮಿತಿ ಒಂದು ಶಿಫಾರಸನ್ನ ಕೂಡ ಕೊಟ್ಟಿದೆ. ಇದೇ 18ರಂದು ಸರ್ವಪಕ್ಷ ಸಭೆ ಬಳಿಕ ಸಿಎಂ ಈ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸಿಎಂ ಈಗಾಗಲೇ ಸಿದ್ದರಾಮಯ್ಯ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ವಿಪಕ್ಷ ನಾಯಕರ ಜೊತೆ ಚರ್ಚಿಸಿ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ, ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಸೊ ತಜ್ಞರು ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಡೇ ಕರ್ಫ್ಯೂ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗಷ್ಟೇ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಸಂಜೆ ತಲಾ 5 ಗಂಟೆ ಅವಕಾಶ ಮಾಡಿಕೊಡಿ. ಜನರ ಅನಗತ್ಯ ಓಡಾಟಕ್ಕೆ ಕಡಿವಾಣ ಹಾಕಬೇಕು. ಲಾಕ್ಡೌನ್ ಜಾರಿ ಬೇಡ, ಆದರೆ ಜನಸಂದಣಿಯನ್ನ ತಪ್ಪಿಸಲೇಬೇಕು. ಜನ ಗುಂಪು ಸೇರಿದಂತೆ ಸೆಕ್ಷನ್ 144 ಜಾರಿಗೊಳಿಸಬೇಕು. ಹೋಟೆಲ್ ಬಾರ್ಗಳಲ್ಲಿ ಪಾರ್ಸಲ್ಗಷ್ಟೇ ಅವಕಾಶವನ್ನ ನೀಡಿ. ಅಂತಾರಾಜ್ಯ ಗಡಿಯಲ್ಲಿ ಇನ್ನಷ್ಟು ಕಟ್ಟೆಚ್ಚರವನ್ನ ವಹಿಸಿ. ಮಾರುಕಟ್ಟೆಗಳನ್ನ ಶಿಫ್ಟ್ ಮಾಡಿದ್ರೆ ಉತ್ತಮ. ಆಸ್ಪತ್ರೆಗಳಲ್ಲಿ ಬೆಡ್ ಸಂಖ್ಯೆಗಳನ್ನ ಹೆಚ್ಚಿಸಿ ಅಂತ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ದೆಹಲಿ, ಮಹಾರಾಷ್ಟ್ರ ಬಳಿಕ ಕರ್ನಾಟಕದಲ್ಲೂ ಆತಂಕ ಶುರುವಾಗಿದೆ. ಹಾಗಾದ್ರೆ ಟೈಟ್ ಕರ್ಫ್ಯೂ ಮಾಡ್ತಾರಾ, ಲಾಕ್ಡೌನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗಿರುವಂತದ್ದು. ದಾಖಲೆ ಮೇಲೆ ದಾಖಲೆ ಬರಿತಾ ಇದೆ ಸೋಂಕಿನ ಸಂಖ್ಯೆ. ಕೊರೋನಾ ತಡೆಗೆ ರಾಜ್ಯದಲ್ಲಿ ಟಫ್ ರೂಲ್ಸ್ ಮಂತ್ರವನ್ನ ಜಪಿಸೋ ಸಾಧ್ಯತೆ ಇದೆ. 2 ದಿನಗಳಲ್ಲಿ ಮಹತ್ವದ ಘೋಷಣೆ ಹೊರಬೀಳಲಿದೆ. ಜನತಾ ಕರ್ಫ್ಯೂ ಅವಶ್ಯಕತೆ ಇಲ್ಲ ಅಂತ ಸುಧಾಕರ್ ಹೇಳಿದ್ದಾರೆ. ಜನತಾ ಕರ್ಫ್ಯೂ ಅವಶ್ಯಕತೆ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿರುವಂತದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿ ಮಾಡ್ತಾರೆ ಅನ್ನುವಂಥದ್ದು ಇನ್ನು 2 ದಿನದಲ್ಲಿ ಗೊತ್ತಾಗಲಿದೆ. ಆಲ್ರೆಡಿ ದೆಹಲಿ, ಮಹಾರಾಷ್ಟ್ರದಲ್ಲಿ ಇದೀಗ ಸಾಕಷ್ಟು ಟಫ್ ರೂಲ್ಸ್ ಅನ್ನ ಹಾಕಲಾಗಿದೆ. ಅಂತೆಯೇ ಕರ್ನಾಟಕದಲ್ಲೂ ಕೂಡ ಟೈಟ್ ಕರ್ಫ್ಯೂ ಮಾಡ್ತಾರಾ ಅಥವಾ ಲಾಕ್ಡೌನ್ ಮಾಡ್ತಾರಾ ಅನ್ನುವಂಥದ್ದು ಇನ್ನು 2 ದಿನದಲ್ಲಿ ಗೊತ್ತಾಗಲಿದೆ. ದಾಖಲೆ ಮೇಲೆ ದಾಖಲೆ ಬರಿತಾ ಇದೆ ಸೋಂಕಿನ ಸಂಖ್ಯೆ. ದಿನದಿಂದ ದಿನಕ್ಕೆ ವೇಗವಾಗಿ ಹರಡ್ತಾ ಇದೆ ಸೋಂಕು. ಹಾಗಾಗಿ ಕೊರೋನಾವನ್ನ ತಡೆಯೋದಕ್ಕೆ ರಾಜ್ಯದಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಈ ಕುರಿತಂತೆ ಸರ್ವಪಕ್ಷಗಳ ಸಭೆಯನ್ನ ಕೂಡ ಸಿಎಂ ಕರೆದಿದ್ದಾರೆ. ಅಲ್ಲಿ ಏನ್ ಮಾಡಬೇಕು, ಕರ್ಫ್ಯೂವನ್ನ ಜಾರಿ ಮಾಡ್ತಾರಾ, ಜನತಾ ಕರ್ಫ್ಯೂ ಜಾರಿ ಆಗುತ್ತಾ ಅಥವಾ ಲಾಕ್ಡೌನ್ ಮಾಡ್ತಾರಾ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಸರ್ಕಾರ, ಇದರ ಬಗ್ಗೆ ಸರ್ವಪಕ್ಷಗಳೊಂದಿಗೆ ಚರ್ಚೆ ಮಾಡಿ ಅವರು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಸೊ ಇನ್ನು 2 ದಿನದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಗೊತ್ತಾಗತ್ತೆ. ಕ್ರಮಗಳನ್ನ ವಿಧಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಇದರ ವಿರುದ್ಧ ಜಯ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ರಾಜ್ಯಗಳು ಇವತ್ತು ನೋಡ್ತಾ ಇದ್ದೀರಿ, ಅನೇಕ ರಾಜ್ಯಗಳಲ್ಲಿ ಸಾವಿನ ಪ್ರಮಾಣ ಕೂಡ ಹೆಚ್ಚಿದೆ. ಇದು ಒಂದು ಆತಂಕ ತರುವಂಥದ್ದು. ಆ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅನ್ನೋದಾದರೆ ಕ್ರಮಗಳನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ. ಜೀವನ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೇವೆ. ಸರ್, ಒಂದೊಂದಾಗಿ ರಾಜ್ಯಗಳು ಕಠಿಣ ಕ್ರಮ ತಗೊಳ್ತಿದ್ದಾರೆ. ಮಹಾರಾಷ್ಟ್ರ, ಛತ್ತೀಸ್ಗಢ ಆದ್ಮೇಲೆ ನಾವು ತೆಗೆದುಕೊಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಂದ ಮೇಲೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಏನೆಲ್ಲ ಕೊಟ್ಟಿದ್ದಾರೆ,
ನಾವು ಎಲ್ಲ ರಾಜ್ಯಗಳನ್ನ ನೋಡೋದು ಒಂದ್ ಕಡೆ, ನಮ್ಮ ರಾಜ್ಯಗಳ ಪರಿಸ್ಥಿತಿಯನ್ನ ನೋಡ್ಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಕ್ರಮಗಳನ್ನ ತಗೋಬೇಕಾಗ್ತದೆ. ಲಾಕ್ಡೌನ್ ಮಾಡಲ್ಲ ಅಂತಿದ್ದಾರೆ ಸಿಎಂ ಮಿನಿಸ್ಟರ್. ಟಫ್ ರೂಲ್ಸ್ ಬರ್ತಿಲ್ಲ, ಜನರು ಎಚ್ಚೆತ್ಕೊಳ್ತಿಲ್ಲ. ಹಾಗಾಗಿ ದೆಹಲಿ ಮಾದರಿಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಆಗುತ್ತಾ? ಸದ್ಯ ಲಾಕ್ಡೌನ್ ಅಂತೂ ಮಾಡಲ್ಲ ಅಂತ ಸಿಎಂ ಹಾಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಹೇಳ್ತಿದ್ದಾರೆ. ಟಫ್ ರೂಲ್ಸ್ ಅಂತ ಹೇಳ್ತಿದ್ದಾರೆ, ಆದ್ರೆ ಜನ ಯಾವ ಟಫ್ ರೂಲ್ಸ್ಗೂ ಬಗ್ತಾ ಇಲ್ಲ. ಹಾಗಾಗಿ ದೆಹಲಿ ಮಾದರಿಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕೋ ಚಾನ್ಸಸ್ ಇದೆ. ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಮಾಲ್ಸ್, ಜಿಮ್, ಸ್ಪಾ ಬಂದ್ ಆಗಿರುತ್ತೆ. ಹೋಟೆಲ್ಗಳಲ್ಲಿ ಹೋಮ್ ಡೆಲಿವರಿ ಅಷ್ಟೇ ಅವಕಾಶ ಇರುತ್ತೆ. ಕರ್ಫ್ಯೂ ಪಾಸ್ಗೆ ಪ್ಲಾನ್ ಮಾಡ್ತಿದೆ ಸರ್ಕಾರ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಿರುವಂಥದ್ದು. ಒಟ್ಟಾರೆ ಸರ್ಕಾರ ಯಾವ ರೀತಿಯಾಗಿ ಇದೀಗ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕರ್ನಾಟಕದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಕೊರೋನಾ ಸೋಂಕಿನ ಸುನಾಮಿಗೆ ಬೆಂಗಳೂರು ಸಚಿವರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಸ್ತುವಾರಿ ಕ್ಷೇತ್ರಗಳಲ್ಲಿ ಕೊರೋನಾ ನಿಯಂತ್ರಣ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸಚಿವರು. ನಾಳೆ ಸಭೆಯನ್ನ ನಡೆಸೋದಕ್ಕೆ ಸಚಿವ ಸೋಮಣ್ಣ, ಸಂಸದರು, ಶಾಸಕರು ಮುಂದಾಗಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಕೆ ಅವರು ಮುಂದಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಗೋಪಾಲಯ್ಯ ಅವರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಸಾವನ್ನಪ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡ್ತಾ ಇರುವಂತದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋ ಕುರಿತಂತೆ ಬೆಂಗಳೂರಿನ ಸಚಿವರು, ಶಾಸಕರು, ಸಂಸದರು ಹಾಗೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸೇರಿ ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು ಅನ್ನೋ ಬಗ್ಗೆ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್ ಪವನ್ ಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಪವನ್ ಕುಮಾರ್ ಅವರೇ. ನಮಸ್ತೆ. ಕೊರೋನಾ ಬಹಳ ವೇಗವಾಗಿ ಹರಡ್ತಾ ಇದೆ. ಅದರ ಜೊತೆಗೆ ಸಾವಿನ ಸಂಖ್ಯೆಯೂ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಹೆಚ್ಚಿನ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರ ಟಫ್ ರೂಲ್ಸ್ ಅಂತ ಹೇಳ್ತಾ ಇದೆ, ಆದ್ರೆ ಜನ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರನು ಕಟ್ಟುನಿಟ್ಟಾಗಿ ಇದನ್ನ ಜನರ ಮೇಲೆ ಹೇರುವಲ್ಲಿ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ತೋರಿದೆ ಅಂತ ಅನ್ನಿಸ್ತಾ ಇದೆ. ಇಂತಹ ಟೈಮಲ್ಲಿ ಈಗ ನೀವು ಲಾಕ್ಡೌನ್ ಅನಿವಾರ್ಯವಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತೀರಾ, ಹೇಗೆ? ಇಲ್ಲ ಮೇಡಮ್, ಈಗ ಲಾಕ್ ಡೌನ್ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ಸಲ ಕೂಡ ಹೇಳಿದೀವಿ. ಈಗ ಮೊದಲನೇ ವೇವ್ ಬಂದಾಗ ಕೂಡ ಲಾಕ್ ಡೌನ್ ಮಾಡಿ ಸಾಕಷ್ಟು ನಷ್ಟ ಅನುಭವಿಸಿದೀವಿ. ಯಾಕಂದ್ರೆ ಲಾಕ್ ಡೌನ್ ಇಂದ ಕರೋನಾನ ತಡೆಗಟ್ಟೋದಕ್ಕೆ ಆಗಲ್ಲ. ಪ್ಲಸ್ ಇನ್ನೊಂದು, ಲಾಕ್ ಡೌನ್ ಅವಶ್ಯಕತೆ ಬರೋದು ನಮ್ಗೆ ಯಾವಾಗ ಅದು ಪೀಕ್ ರೀಚ್ ಆಗುತ್ತೆ. ಪೀಕ್ ರೀಚ್ ಆಗೋಕ್ ಸ್ವಲ್ಪ ಮುಂಚೆ ಲಾಕ್ ಡೌನ್ ಹಾಕಿದ್ರೆ ಆಗ ಒಂದು 7 ದಿವಸ 14 ದಿವಸ ಹಾಕಿದ್ರೆ ಸ್ವಲ್ಪ ಸಾವು ನೋವುಗಳನ್ನ ತಡಿಬಹುದು, ಅದರ ಸ್ಪ್ರೆಡ್ ಜಾಸ್ತಿ ಆಗೋದನ್ನ ತಡಿಬಹುದು. ಆದ್ರೆ ಈಗ ಇದು ತುಂಬಾ ಅರ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇದಿನ್ನು ಈಗ ರೈಸ್ ಆಗ್ತಾ ಇದೆ. ಈಗ ಈ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಲಾಕ್ ಡೌನ್ ಹಾಕಿದ್ರೆ ಎಷ್ಟು ದಿವಸ ಲಾಕ್ ಡೌನ್ ಮಾಡ್ತೀರಾ? ಇನ್ನ 3 ತಿಂಗಳ ಕಾಲ ಮತ್ತೆ ಲಾಕ್ ಡೌನ್ ಮಾಡ್ತೀರಾ? ಸೊ ಅವಾಗ ಎಲ್ಲಿ ತೀರಾ ಜಾಸ್ತಿ ಆಗೋ ಟೈಮಲ್ಲಿ ಮತ್ತೆ ನಮ್ಗೆಲ್ಲ ಬೇಜಾರಾಗಿ ಆರ್ಥಿಕತೆ ಎಲ್ಲ ಪೂರಾ ಕುಸಿದು ಸಾಕಷ್ಟು ಜನ ಸಾವು ನೋವುಗಳೆಲ್ಲ ಸಂಭವಿಸಿದಾದ್ಮೇಲೆ, ಈ ಕೊರೋನಾ ಇಂದ ಅಲ್ಲ, ಕೊರೋನಾ ಬಿಟ್ಟು ಆರ್ಥಿಕ ಬಿಕ್ಕಟ್ಟಿನಿಂದ ಎಲ್ಲ ಸಾವು ನೋವುಗಳು ಸಂಭವಿಸಿದ ಮೇಲೆ ಲಾಕ್ ಡೌನ್ ತೆಗಿತಾರೆ, ಆಗ ಕೊರೋನಾ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಅದೇ ತಪ್ಪನ್ನ ಮಾಡೋದ್ ಬೇಡ. ಯಾಕಂದ್ರೆ ಈಗ ಮೊದಲನೇ ವೇವ್ ಅಲ್ಲಿ ಸಾಕಷ್ಟು ಅದೇ ತರ ತಪ್ಪಾಗಿದೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಲಾಕ್ ಡೌನ್ ಅಲ್ಲ. ಈಗ ನಾವು ಯಾವ ರೀತಿಯಾಗಿ ಕೊರೋನಾವನ್ನ ಕಂಟ್ರೋಲ್ ಮಾಡಬಹುದು? ಒಂದು ವ್ಯಾಕ್ಸಿನೇಷನ್, ಒಂದು ತ್ವರಿತವಾಗಿ ವ್ಯಾಕ್ಸಿನೇಷನ್ ಅನ್ನ ಮಾಡಿದ್ರೆ ಒಂದು ಹರ್ಡ್ ಇಮ್ಯುನಿಟಿ ಕಮ್ಯುನಿಟಿ ಒಂದು ಕ್ರಿಯೇಟ್ ಮಾಡುವಲ್ಲಿ ಯಶಸ್ವಿ ಆಗ್ತೀವಿ. ಸೊ ಅದರಲ್ಲಿ ನಾವು ಜಾಸ್ತಿ ಈಗ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಪ್ಲಸ್ ಇನ್ನೊಂದು, ಈಗ ಒಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡ್ಬೇಕಾಗತ್ತೆ. ಈಗ ನೀವು ಲಾಕ್ ಡೌನ್ ಮಾಡಿದ್ರು ಕೂಡ ಪೊಲೀಸರ ಹತ್ರ ಏಟ್ ತಿಂದು ಜನಗಳು ಓಡಾಡೋದ್ ಬಿಡ್ಲಿಲ್ಲ. ಸೊ ಹಾಗಿರುವಾಗ ನೀವು ಮತ್ತೆ ಲಾಕ್ ಡೌನ್ ಮಾಡೋದಕ್ಕಿಂತ ಈಗ ಕೆಲಸ ಕಾರ್ಯಗಳು ನಡೀಲಿ, ಆದ್ರೆ ಏನೇನ್ ರೂಲ್ಸ್ ಇದಾವೆ ಆ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು. ಈಗ ಏನೇನ್ ಗವರ್ಮೆಂಟ್ ಪ್ರೋಟೋಕಾಲ್ ಆಗ್ತದೆ, ಮೊದಲು ಗವರ್ಮೆಂಟ್ ನವರು ಫಾಲೋ ಮಾಡ್ಬೇಕು, ಆಮೇಲೆ ಜನಗಳು ಕೂಡ ಫಾಲೋ ಮಾಡ್ಬೇಕು. ಈಗ ಯಾರೋ ಒಬ್ರು ಮಾಡಿದ್ರೆ ಆಗಲ್ಲ. ಈಗ ರೂಲ್ಸ್ ಅವ್ರೇನೋ ಮಾಡ್ತಾರೆ, ಆದ್ರೆ ಸರ್ಕಾರದವರೇ ಈಗ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಲ್ಲ ಅಂದಾಗ ಜನಸಾಮಾನ್ಯರು ಯಾರು ಫಾಲೋ ಮಾಡ್ತಾರೆ? ಸೊ ಅದು ಕಷ್ಟ ಆಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈಗ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಬ್ಲೇಮ್ ಮಾಡೋದ್ರಿಂದ ಈಗ ಪ್ರಯೋಜನ ಇಲ್ಲ. ಹಿಂದೆ ಏನಾಗಿದೆ ಬಿಟ್ಬಿಡಿ, ಈಗ ಮುಂದೇನ್ ಮಾಡ್ಬೇಕು ನೋಡೋಣ.
ಸೊ ಟಫ್ ರೂಲ್ಸ್ ಈಗ ಇಂಪ್ಲಿಮೆಂಟ್ ಮಾಡ್ಬೇಕು. ಸೊ ಬರೀ ಟಫ್ ರೂಲ್ಸ್ ಆನ್ ಪೇಪರ್ ಇದ್ರೆ ಈಗ ಟಫ್ ರೂಲ್ಸ್ ಅಂತ ಯಾವ ರೀತಿಯಾದಂತಹ ರೂಲ್ಸ್ ಅನ್ನ ಹಾಕಿದ್ರೆ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ ಅಂತ ಹೇಳ್ತೀರಿ? ಈಗ ಒಬ್ಬರಿಗಿಂತ ಜಾಸ್ತಿ ಜನ ಎಲ್ಲಿ ಹೊರಗಡೆ ಹೋಗ್ತಾರೆ ಅಲ್ಲೆಲ್ಲ ಅವರು ಮಾಸ್ಕ್ ಅನ್ನ ಧರಿಸಬೇಕು ಹಾಗೂ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳೇಬೇಕು. ಹಾಗೂ ಜಾಸ್ತಿ ಜನಸಂದಣಿ ಎಲ್ಲಿರುತ್ತೆ ಇದಕ್ಕೆ ಅವಕಾಶ ಕೊಡಬಾರ್ದು. ನೀವು ಜಾತ್ರೆ ಇರ್ಬೋದು, ಮದುವೆ ಇರ್ಬೋದು, ಬೇರೆ ಸಮಾರಂಭಗಳಿರ್ಬೋದು, ಅಥವಾ ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿ ಇರ್ಬೋದು, ಯಾವುದೇ ಆಗ್ಲಿ, ಸೊ ಅವಕ್ಕೆ ಅವಕಾಶಗಳನ್ನ ಆಲ್ರೆಡಿ ಎಲ್ಲಾ ರೂಲ್ಸ್ ಅನ್ನ ಸರ್ಕಾರ ಮಾಡಿದೆ. ಇದನ್ನ ಪ್ರತಿನಿತ್ಯ ಸಚಿವರು ಹೇಳ್ತಿರ್ತಾರೆ, ಸಿಎಂ ಅವರು ಹೇಳ್ತಿರ್ತಾರೆ. ಆದ್ರೆ ನಮ್ ಜನಾನೇ ತಲೆ ಕೆಡಿಸ್ಕೊಳ್ತಿಲ್ವಲ್ಲ, ಅದಕ್ಕೇನಂತೀರಿ? ಅದೇ ಮೇಡಮ್, ಈಗ ರೂಲ್ಸ್ ಇದೆ, ಆನ್ ಪೇಪರ್ ಇರಬಾರ್ದು. ನಾನು ಅದಕ್ಕೆ ಹೇಳಿದ್ದು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ ಟಫ್ ರೂಲ್ಸ್ ಅಂತಂದ್ರೆ ಸುಮ್ನೆ ಆನ್ ಪೇಪರ್ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ನೀವು ಅದಕ್ಕೆ ಫೈನ್ ಹಾಕ್ತೀರಾ ಅಥವಾ ಜನಗಳಿಗೆ ಯಾವ ರೀತಿ ಇದ್ ಮಾಡ್ತೀರಾ? ಸೊ ಮೊದಲು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗೋದಕ್ಕೆ ಏನ್ ಗೊತ್ತಾ, ಈಗ ನಾವು ಸಾಕಷ್ಟು ಜನ ಬರ್ತಾರೆ ಸರ್, ಈಗ ರಾಜಕಾರಣಿಗಳ ಎಲ್ಲಾ ಮೀಟಿಂಗ್ ಗಳು ಮಾಡ್ತಿದಾರೆ, ಎಲ್ಲ ಇದೆ, ಅಲ್ಲಿ ಈಗ ಅವರೇ ಮಾಸ್ಕ್ ಹಾಕೋದಿಲ್ಲ, ನಾವೇನು ಎಲೆಕ್ಷನ್ ಪ್ರಚಾರದಲ್ಲಿ ಎಲೆಕ್ಷನ್ ಪ್ರಚಾರ ಇದೆ. ಎಲೆಕ್ಷನ್ ಆದ್ಮೇಲೆ ನಾವು ಟಫ್ ರೂಲ್ಸ್ ಜಾರಿ ಮಾಡ್ತೀವಿ ಅಂತಾರೆ. ಅಂದ್ರೆ ಎಲೆಕ್ಷನ್ ಆಗೋವರೆಗೂ ತೊಂದರೆ ಇಲ್ವಾ? ಕರೋನಾ ಬರೋದಿಲ್ವಾ? ನಮ್ಗೆ ಇಲ್ಲಿ ಆನ್ಸರ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಸರ್ಕಾರದವರು ಪಾಲನೆ ಮಾಡ್ಬೇಕು, ಜನಗಳು ಪಾಲನೆ ಮಾಡ್ಬೇಕು. ಇಲ್ಲ ಒಬ್ಬರೊಬ್ಬರನ್ನ ದೂರೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಇದರಲ್ಲಿ ಈಗ ನಾವು ದೂರ್ಕೊಂಡು ಈಗ ಏನ್ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಕಾಲ ಹರಣ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಈಗ ನಮ್ಮ ಮುಂದೆ ಇನ್ನೂ ಸಾಕಷ್ಟು ಸವಾಲುಗಳಿದೆ. ಕೇಸಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವೀಗ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಇದೆ. ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಒಟ್ಟಾರೆ ಈಗ ರೂಲ್ಸ್ ಮಾಡವ್ರೆ, ಈಗ ಫಸ್ಟ್ ರೂಲ್ಸ್ ಅನ್ನ ಫಾಲೋ ಮಾಡಿ ಆ ನಂತರ ಜನರ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಡಾಕ್ಟರ್ ಪವನ್ ಕುಮಾರ್ ಅವರು ಹೇಳ್ತಾ ಇದ್ರು. ದಿನದಿಂದ ದಿನಕ್ಕೆ ಬಹಳ ಏರುಗತಿಯಲ್ಲಿ ಕೋವಿಡ್ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾನು ಮತ್ತೆ ಮಾತಾಡಿಸ್ತೀನಿ. ಸೊ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದೇ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ನಮ್ಮ ಮುಂದೆ ಇದೆ, ಸರ್ಕಾರದ ಮುಂದೆ ಇದೆ ಅಂತ. ಸೊ ಸವಾಲಿನ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಸವಾಲಿನ ಬಗ್ಗೆ ಮಾತಾಡೋದಾದ್ರೆ, ಈಗ ನಮ್ಗೆ ಆಲ್ಮೋಸ್ಟ್ ಒಂದು ದಿನಕ್ಕೆ 10,000ಕ್ಕಿಂತ ಜಾಸ್ತಿ ಕೇಸ್ಗಳು ಈಗ ಬರ್ತಾ ಇವೆ. ಈಗ 10,000 ಕೇಸ್ಗಳು ಬರೋವಾಗ್ಲೇನೆ ಈಗ ಎಲ್ಲಾ ಆಸ್ಪತ್ರೆಗಳು ಆಲ್ಮೋಸ್ಟ್ ಫುಲ್ ಆಗಿವೆ. ನೀವ್ ಎಲ್ಲಿ ನೋಡಿದ್ರು ಈಗ ICU ಆಕ್ಸಿಜನ್ ಬೆಡ್ಗಳಿಲ್ಲ. ಜನರಲ್ ಬೆಡ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಸಿಗ್ಬೋದು, ಆದ್ರೆ ಅವು ನಾನ್ ಕೋವಿಡ್ ಕೇಸ್ಗಳಿಗೆ ಬೇಕಾಗತ್ತೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಈಗ ಬೆಡ್ಗಳ ಸ್ಟ್ರೆಂತ್ ಹೇಗೆ ಇನ್ಕ್ರೀಸ್ ಮಾಡೋದು. ಯಾಕಂದ್ರೆ ಇನ್ ಕೇಸ್ ಈಗ 10,000 ಇರೋದು 15,000 ಆಯ್ತು, 20,000 ಆದ್ರೆ ನಮ್ಗೆ 20,000 ಕೇಸ್ಗಳಿಗೆ ತಕ್ಕಂಗೆ ನಮ್ಗೆ ಇಲ್ಲಿ ಬೆಡ್ಗಳು ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಡಬಲ್ ಬೇಕಾಗುತ್ತೆ. ಈಗ ನಾವು ರಾತ್ರಿ ವೈದ್ಯರನ್ನ ಸೃಷ್ಟಿ ಮಾಡಕ್ಕಾಗಲ್ಲ, ಅಥವಾ ನರ್ಸ್ಗಳನ್ನ ತಂದು ಕೆಲಸ ಮಾಡಿಸೋದಕ್ಕಾಗಲ್ಲ, ಅಥವಾ ಬೆಡ್ಗಳಷ್ಟೇ ICU ಬೆಡ್ಗಳೀಗ ಹಾಕಿದ್ರೆ ಅದಕ್ಕೆ ತಕ್ಕದ ಒಂದು ವೆಂಟಿಲೇಟರ್ ಬೇಕಾಗುತ್ತೆ, ಆಕ್ಸಿಜನ್ ವ್ಯವಸ್ಥೆ ಬೇಕಾಗುತ್ತೆ, ಮತ್ತೆ ಅದಕ್ಕೆ ನುರಿತ ವೈದ್ಯರು ಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಹಾಗೆ ಒಂದು ಸಪೋರ್ಟಿಂಗ್ ಸ್ಟಾಫ್ ಕೂಡ ಬೇಕಾಗುತ್ತೆ. ಸೊ ಈ ಮ್ಯಾನ್ ಪವರ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಸೊ ನಮ್ಮಲ್ಲಿ ಇರ್ತಕ್ಕಂತ ಬೆಡ್ಗಳು ಏನಿವೆ ಅದಕ್ಕಿಂತ ಇನ್ನೊಂದು 10%, 20% ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಮಾಡಬಹುದು ಹೊರತು ನಮ್ ಕೈಲಿ ಡಬಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಹುಷಾರಾಗಿರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಈಗ ಏನ್ ನಂಬರ್ ಆಫ್ ಕೇಸಸ್ ಇದೆ ಅದೇನಾದ್ರು ಡಬಲ್ ಆಯ್ತು ಅಂತಂದ್ರೆ ತೀವ್ರ ಬೆಡ್ಗಳ ಕೊರತೆ ಆಗುತ್ತೆ. ಇದು ಪೀಕ್ ಅಲ್ಲ, ಇನ್ನು ನಾವು ಆರಂಭದ ಹಂತದಲ್ಲೇ ಇದೀವಿ, ಮತ್ತೆ ಪೀಕ್ ಹೋಗೋ ಸಾಧ್ಯತೆ ಇದೆ ಅಂತ ನೀವು ಹೇಳ್ದಾಗೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ 10,000 ಇದ್ದಿದ್ದು 20,000 ಆಯ್ತು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದಕ್ಕೆ. ಬಟ್ ಸರ್ಕಾರ ಈಗ್ಲೇ ಇದನ್ನ ಕಂಟ್ರೋಲ್ ಮಾಡ್ಲೇಬೇಕು. ಈಗ ಲಾಕ್ಡೌನ್ ಮಾಡದೆ, ಕರ್ಫ್ಯೂ ಹಾಕದೆ, ದಿನನಿತ್ಯಕ್ಕೆ ಜೀವನಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದೆ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯನಾ ಅಂತ? ಹೌದು, ಸಾಧ್ಯ ಇದೆ. ಇದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಈಗ ಸರ್ಕಾರದ ಜೊತೆಗೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಈಗ ಇದು ಒಬ್ಬರ ಸಮಸ್ಯೆ ಅಲ್ಲ, ಈಗ ಇಡೀ ನಮ್ಮ ಸಮೂಹದ ಒಂದು ಸಮಸ್ಯೆ ಇದು. ಸೊ ಎಲ್ಲ ಜನಸಮೂಹ ಒಟ್ಟಾಗಿ ಇದನ್ನ ಫೈಟ್ ಮಾಡ್ಬೇಕಾಗಿದೆ. ಈಗ ನಾವು ಫೈಟ್ ಮಾಡ್ಲಿಲ್ಲ ಅಂತಂದ್ರೆ ಮುಂದೊಂದ್ ದಿನ ಈಗ ನಾವು ಮೊದಲನೇ ವೇವ್ ಅಲ್ಲೇ ನೋಡಿದೀವಿ, ಬೆಡ್ಗಳು ಸಿಗದೆ ರೋಡಲ್ಲೇ ಆಂಬುಲೆನ್ಸ್ ಅಲ್ಲೇ ಡೆತ್ ಗಳಾಗಿರೋದನ್ನ ನೋಡಿದೀವಿ, ರೋಡಲ್ಲೇ ಸತ್ ಬಿದ್ದಿರೋದನ್ನ ಕೂಡ ನಾವು ನೋಡಿದೀವಿ. ಅವೆಲ್ಲ ನಮ್ಗೆ ತುಂಬಾ ಕಷ್ಟದ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೇಕು. ಸೊ ಆ ಪರಿಸ್ಥಿತಿಗೆ ಹೋಗದೆ ಈಗ ನಾವು ಬೆಡ್ಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಬೇಕು. ಇದು ಒಂದು. ಇನ್ನೊಂದು, ನಾವು ಈಗ ವರ್ಕ್ ಫೋರ್ಸ್ ನಾವು ನೆಕ್ಸ್ಟ್ ಏನ್ ಬೇಕು ಇನ್ ಕೇಸ್ ಡಬಲ್ ಆದ್ರೆ ಅದಕ್ಕೆ ವರ್ಕ್ ಫೋರ್ಸ್ ನ ಕೂಡ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ನಮ್ಗೆ ಈಗ ಆಕ್ಸಿಜನ್ ವ್ಯವಸ್ಥೆ ಕೂಡ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಈಗ ಕೇಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆಕ್ಸಿಜನ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಕೂಡ ಜಾಸ್ತಿ ಬೇಕಾಗುತ್ತೆ. ಅದನ್ನ ಈಗ್ಲಿಂದನೇ ತಯಾರಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ
ನಾವು ನೆಕ್ಸ್ಟ್ ಈಗ ಇನ್ ಕೇಸ್ ಏನಾದ್ರು ಈಗ ಕೋಆರ್ಡಿನೇಟ್ ಮಾಡೋದಕ್ಕೆ ಕೇಸ್ಗಳು ಜಾಸ್ತಿ ಆದಾಗ ಈಗ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ಮನೆಗಳಿಂದ ಅಥವಾ ಬೇರೆ ಆಸ್ಪತ್ರೆಗಳಿಂದ ಇನ್ನೊಂದು ಆಸ್ಪತ್ರೆಗೆ ಹೈಯರ್ ಆಸ್ಪತ್ರೆಗೆ ಪೇಷಂಟ್ ಗಳನ್ನ ತೆಗೆದುಕೊಂಡು ಹೋಗೋದಿರ್ಬೋದು, ಹಾಗೆ ಮಾರ್ಚರಿಗಳನ್ನ ಮ್ಯಾನೇಜ್ ಮಾಡೋದಿರ್ಬೋದು. ಯಾಕಂದ್ರೆ ಈಗಾಗಲೇ ನೋಡಿದ್ವಿ ಲಾಸ್ಟ್ ವಾರ ಸಾಕಷ್ಟು ಮಾರ್ಚರಿಗಳಲ್ಲಿ ಡೆಡ್ ಬಾಡೀಸ್ ಸುಡೋದಕ್ಕೆ ಕ್ಯೂ ಇತ್ತು. ಸೊ ಈ ಡೆಡ್ ಬಾಡೀಸ್ ಡಿಸ್ಪೋಸಲ್ ಕೂಡ ತುಂಬಾ ಕಷ್ಟ ಆಗ್ಬಾರ್ದು, ಯಾಕಂದ್ರೆ ಅಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು, ಸೊ ಈ ಮಾರ್ಚರಿಗಳ ಮೇಂಟೆನೆನ್ಸ್ ಕೂಡ ಅದು ಒಂದು ಸವಾಲಾಗಿ ಪರಿಣಮಿಸುತ್ತೆ. ಹಾಗೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಈಗ ರೆಮ್ಡೆಸಿವಿರ್ ಇಂಜೆಕ್ಷನ್ ಇರ್ಬೋದು ಅಥವಾ ಫ್ಯಾಬಿಫ್ಲೂ ಟ್ಯಾಬ್ಲೆಟ್ ಇರ್ಬೋದು, ಸೊ ಇವುಗಳ ಕೊರತೆ ಕೂಡ ಇದೆ. ಸೊ ಇಲ್ಲಿ ಕೂಡ ಈಗ ಸಾಕಷ್ಟು ಕಂಪನಿಗಳು ಏನಿತ್ತು ಈಗ ರೆಮ್ಡೆಸಿವಿರ್ ಇವೆಲ್ಲ ತಯಾರಿ ಮಾಡ್ತಾ ಇದ್ದಿದ್ದು ಕೋವಿಡ್ ಕಮ್ಮಿ ಆದಾಗ ನಿಲ್ಸ್ಬಿಟ್ಟಿದ್ರು. ಸೊ ಈಗ ಮತ್ತೆ ಇದಕ್ಕಿದ್ದಾಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈಗ ಇದರ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಸೊ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಒಟ್ಟಾರೆಯಾಗಿ ಸರ್ಕಾರ ಇದೀಗ ಶತಾಯಗತಾಯ ಈಗಲೇ ಕೊರೋನಾವನ್ನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುತ್ತೆ, ಮತ್ತಷ್ಟು ಸ್ಫೋಟಗೊಳ್ಳುತ್ತೆ. 10,000 ಬರ್ತಾ ಇರುವಂತಹ ಕೇಸಸ್ 20,000 ಆದ್ರೆ ಆಗ ಸರ್ಕಾರಕ್ಕೆ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ವೀಕ್ಷಕರೇ, ನಾವು ಪ್ರತಿ ನ್ಯೂಸ್ ನಲ್ಲೂ ಕೂಡ ಹೇಳ್ತಾ ಇರ್ತೀವಿ. ಸೊ ಸ್ವಯಂ ಪ್ರೇರಿತರಾಗಿ ನಾವೇ ಇದ್ರ ಬಗ್ಗೆ ಮುಂಜಾಗ್ರತೆಯನ್ನ ವಹಿಸಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೊರೋನಾ ಕಂಟ್ರೋಲ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮಾಸ್ಕ್ ಅನ್ನ ತಪ್ಪದೆ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಹ್ಯಾಂಡ್ ಸ್ಯಾನಿಟೈಸರ್ ಅನ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.